ಸುಮಲತಾ ಅವರು ಮೈಸೂರು ಬರ್ತಿದ್ದಾರೆ ಸರ್, ಬಟ್ ಮಂಡ್ಯದಲ್ಲಿ ಪ್ರಚಾರ ಇಲ್ಲ. ಅವ್ರ ಪರವಾಗಿ ಕ್ಯಾಂಪೇನ್ ಮಾಡಿದ ದರ್ಶನ್ ಅವರು ಬಿಜೆಪಿಯ ಸದಸ್ಯರಾಗಿ ಅವರೇನೋ ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ. ಈಗ ಬೆಳಗ್ಗೆ ನಾನು ಯಾವುದೋ ಒಂದು ಹೇಳಿಕೆ ನೋಡಿದೆ, ಬಿಜೆಪಿಯ ನಾಯಕರು ಎಲ್ಲೆಲ್ಲಿ ಹೋಗ್ಲಿಕ್ಕೆ ಹೇಳ್ತಾರೆ ಅಲ್ಲಿ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಇನ್ನು 3 ದಿವಸ ಇದೆಯಲ್ಲ, ನೋಡೋಣ. ಪರವಾಗಿ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೂಡ ಮಾಡ್ತಿಲ್ಲ ಸರ್ ಅವರು. ಈಗ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಬೆಂಬಲ ಅಂತಿಲ್ಲ, ಸ್ಟೇಟ್ಮೆಂಟ್ ಮಾಡದೇನೂ ಬೆಂಬಲ ಕೊಡ್ಬೋದಲ್ಲ. ಅದರಿಂದ ನಾನು ಅವರು ಈಗಾಗಲೇ ಬಿಜೆಪಿಯ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಿರತಕ್ಕಂಥದ್ದೇನಿದೆ, ನಾನು ಬಿಜೆಪಿಯ ಮೈತ್ರಿ ಪಕ್ಷದ ಅಭ್ಯರ್ಥಿ ಇದ್ದೇನೆ. ಅದರಿಂದ ಅವ್ರ ಸಹಕಾರ ಇರುತ್ತೆ. ಇವತ್ತು ಸುಮಲತಾ ಅವರು ಮೈಸೂರು ಬರ್ತಿದ್ದಾರೆ ಸರ್, ಬಟ್ ಮಂಡ್ಯದಲ್ಲಿ ಪ್ರಚಾರ ಇಲ್ಲ. ಅವ್ರ ಪರವಾಗಿ ಕ್ಯಾಂಪೇನ್ ಮಾಡಿದ ದರ್ಶನ್ ಅವರು ಬಿಜೆಪಿಯ ಸದಸ್ಯರಾಗಿ ಅವರೇನೋ ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ. ಈಗ ಬೆಳಗ್ಗೆ ನಾನು ಯಾವುದೋ ಒಂದು ಹೇಳಿಕೆ ನೋಡಿದೆ, ಬಿಜೆಪಿಯ ನಾಯಕರು ಎಲ್ಲೆಲ್ಲಿ ಹೋಗ್ಲಿಕ್ಕೆ ಹೇಳ್ತಾರೆ ಅಲ್ಲಿ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಇನ್ನು 3 ದಿವಸ ಇದೆಯಲ್ಲ, ನೋಡೋಣ. ಪರವಾಗಿ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೂಡ ಮಾಡ್ತಿಲ್ಲ ಸರ್ ಅವರು. ಈಗ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಬೆಂಬಲ ಅಂತಿಲ್ಲ, ಸ್ಟೇಟ್ಮೆಂಟ್ ಮಾಡದೇನೂ ಬೆಂಬಲ ಕೊಡ್ಬೋದಲ್ಲ. ಅದರಿಂದ ನಾನು ಅವರು ಈಗಾಗಲೇ ಬಿಜೆಪಿಯ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಿರತಕ್ಕಂಥದ್ದೇನಿದೆ, ನಾನು ಬಿಜೆಪಿಯ ಮೈತ್ರಿ ಪಕ್ಷದ ಅಭ್ಯರ್ಥಿ ಇದ್ದೇನೆ. ಅದರಿಂದ ಅವ್ರ ಸಹಕಾರ ಇರುತ್ತೆ. ಇವತ್ತು ಸುಮಲತಾ ಅವರು ಮೈಸೂರು ಬರ್ತಿದ್ದಾರೆ ಸರ್, ಬಟ್ ಮಂಡ್ಯದಲ್ಲಿ ಪ್ರಚಾರ ಇಲ್ಲ. ಅವ್ರ ಪರವಾಗಿ ಕ್ಯಾಂಪೇನ್ ಮಾಡಿದ ದರ್ಶನ್ ಅವರು ಬಿಜೆಪಿಯ ಸದಸ್ಯರಾಗಿ ಅವರೇನೋ ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ. ಈಗ ಬೆಳಗ್ಗೆ ನಾನು ಯಾವುದೋ ಒಂದು ಹೇಳಿಕೆ ನೋಡಿದೆ, ಬಿಜೆಪಿಯ ನಾಯಕರು ಎಲ್ಲೆಲ್ಲಿ ಹೋಗ್ಲಿಕ್ಕೆ ಹೇಳ್ತಾರೆ ಅಲ್ಲಿ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಇನ್ನು 3 ದಿವಸ ಇದೆಯಲ್ಲ, ನೋಡೋಣ. ಪರವಾಗಿ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೂಡ ಮಾಡ್ತಿಲ್ಲ ಸರ್ ಅವರು. ಈಗ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಬೆಂಬಲ ಅಂತಿಲ್ಲ, ಸ್ಟೇಟ್ಮೆಂಟ್ ಮಾಡದೇನೂ ಬೆಂಬಲ ಕೊಡ್ಬೋದಲ್ಲ. ಅದರಿಂದ ನಾನು ಅವರು ಈಗಾಗಲೇ ಬಿಜೆಪಿಯ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಿರತಕ್ಕಂಥದ್ದೇನಿದೆ, ನಾನು ಬಿಜೆಪಿಯ ಮೈತ್ರಿ ಪಕ್ಷದ ಅಭ್ಯರ್ಥಿ ಇದ್ದೇನೆ. ಅದರಿಂದ ಅವ್ರ ಸಹಕಾರ ಇರುತ್ತೆ. ಇವತ್ತು ಸುಮಲತಾ ಅವರು ಮೈಸೂರು ಬರ್ತಿದ್ದಾರೆ ಸರ್, ಬಟ್ ಮಂಡ್ಯದಲ್ಲಿ ಪ್ರಚಾರ ಇಲ್ಲ. ಅವ್ರ ಪರವಾಗಿ ಕ್ಯಾಂಪೇನ್ ಮಾಡಿದ ದರ್ಶನ್ ಅವರು ಬಿಜೆಪಿಯ ಸದಸ್ಯರಾಗಿ ಅವರೇನೋ ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ. ಈಗ ಬೆಳಗ್ಗೆ ನಾನು ಯಾವುದೋ ಒಂದು ಹೇಳಿಕೆ ನೋಡಿದೆ, ಬಿಜೆಪಿಯ ನಾಯಕರು ಎಲ್ಲೆಲ್ಲಿ ಹೋಗ್ಲಿಕ್ಕೆ ಹೇಳ್ತಾರೆ ಅಲ್ಲಿ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಇನ್ನು 3 ದಿವಸ ಇದೆಯಲ್ಲ, ನೋಡೋಣ. ಪರವಾಗಿ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೂಡ ಮಾಡ್ತಿಲ್ಲ ಸರ್ ಅವರು. ಈಗ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಬೆಂಬಲ ಅಂತಿಲ್ಲ, ಸ್ಟೇಟ್ಮೆಂಟ್ ಮಾಡದೇನೂ ಬೆಂಬಲ ಕೊಡ್ಬೋದಲ್ಲ. ಅದರಿಂದ ನಾನು ಅವರು ಈಗಾಗಲೇ ಬಿಜೆಪಿಯ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಿರತಕ್ಕಂಥದ್ದೇನಿದೆ, ನಾನು ಬಿಜೆಪಿಯ ಮೈತ್ರಿ ಪಕ್ಷದ ಅಭ್ಯರ್ಥಿ ಇದ್ದೇನೆ. ಅದರಿಂದ ಅವ್ರ ಸಹಕಾರ ಇರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.